ಸೋಮಶೇಖರ್ ಅಂತ PNS ಸೆಕೆಂಡ್ ಅಂದ್ರಳ್ಳಿ ಮೇನ್ ರೋಡಿಂದ ಬಂದಿದ್ದೀನಿ. ನನಗೆ ವೆರಿಕೋಸ್ ಆಗಿ ಸುಮಾರು ಒಂದು 8 ವರ್ಷದಿಂದ ಇತ್ತು. ಈ ಪ್ರಾಡಕ್ಟ್ ತಗೊಂಡು 3 ತಿಂಗಳಾಯ್ತು ನನಗೆ. ಇವಾಗ ನಮ್ಮ ಮಿಸಸ್ಸು ಉಷಾ ಮೇಡಮ್ ಅಂತ ಅವ್ರ ಹತ್ರ ಹೋಗಿದ್ರು. ಅಲ್ಲಿ ಹೋಗಿದ್ದಾಗ ಏನಕ್ಕೆ ನಿಮ್ಮ ಯಜಮಾನ್ರು ಕುಣ್ತವ್ರೆ ಅಂತಂದ್ರು. ಇಲ್ಲ ಕಡೆ ನಮ್ಮ ಯಜಮಾನ್ರಿಗೆ ವೆರಿಕೋಸ್ ಆಗಿ ಫುಲ್ ಕಾಲು ಊತ ಬಂದ್ಬಿಟ್ಟಿದೆ. ನಾಳೆ ವೆರಿಕೋಸು ಆಪ್ರೇಷನ್ಗೆ ಹೋಗ್ಬೇಕು, 2.5 ಲಕ್ಷ ಕೇಳೋರು ದುಡ್ಡನ್ನ. ಅದಕ್ಕೆ ಇವತ್ತು ನಾಳೆ ಹೋಗ್ಲೇಬೇಕು ಅಂದರು. 2 ಹಾಸ್ಪಿಟ್ಲಿಗೆ ಯಾಕೆ ಕೊಡ್ತೀಯಾ, ಹಾಸ್ಪಿಟ್ಲಿಗೆ ಹೋದ್ರೆ ಮುಂದೆ ಜೀವನ ತುಂಬ ಕಷ್ಟ ಆಗುತ್ತೆ. ನನಗೆ ಒಬ್ಬರು ಲಿನ್ಸರ್ ಅಂತೀರ, ಅವ್ರು ಫೋನ್ ಮಾಡಿಸ್ಕೊಡ್ತೀನಿ, ಅವ್ರ ಹತ್ರ ಮಾತಾಡಿ ಅಂತಂದರು. ಇಮ್ಮಿಡಿಯೇಟ್ಲಿ ಅಲ್ಲೇ ಫೋನ್ ಮಾಡಿದ್ರು. ನಮ್ಮ ಮಿಸಸ್ ಹತ್ರ ಅಳ್ತಾ ಮಾತಾಡ್ತಾರೆ. ನಮ್ಮ ಮಿಸಸ್ಸು, ಸರ್ ನಿಮ್ಮ ಬಗ್ಗೆ ಆಪ್ರೇಷನ್ಗೆ ಹೋಗ್ಬೇಕು ಸರ್, ಇಲ್ಲಾಂದ್ರೆ ನಮ್ಮ ಯಜಮಾನ್ರ ಕಾಲ ಫುಲ್ ಹೋಗ್ಬಿಡ್ತದೆ ಅಂತಂದಾಗ ಫೋನ್ ಮಾತಾಡಿದ್ರು. ಲಿನ್ಸರ್ ಎದುರು ಬಿಡಮ್ಮ, ಏನೂ ಆಗೋದಿಲ್ಲ, ಇದರಿಂದ ಆಪ್ರೇಷನ್ಗೆ ಹೋದ್ರೆ ಮುಂದೆ ತುಂಬ ಕುಂಠಿತವಾಗುತ್ತೆ. ಬರೀ 10,700 ರೂಪಾಯಿ ಕೊಟ್ಟು ತಗೊಂಡು ಬರೀ 15 ದಿನಕ್ಕೆ ನಿಮ್ಗೆ ರಿಸಲ್ಟ್ ಬರ್ತದೆ. ಒಂದು ವಾರ ರೆಸ್ಟ್, ಒಂದು 15 ದಿನ ರೆಸ್ಟ್ ಮಾಡಿದಂದ್ರು. ಅದಕ್ಕೆ ನನಗೆ ಕಮಿಟ್ಮೆಂಟ್ ಇದೆ ಸರ್. ನಿಮಗೆ ನನ್ನ ಕಮಿಟ್ಮೆಂಟ್ ಇರುತ್ತೆ. ಬರೀ 3 ದಿನ ರಜಾ ಹಾಕಿದ್ದೆ ನಾನು. 3 ದಿನ ರಜಾ ಹಾಕ್ಬಿಟ್ಟು 4 ದಿನ ಕೆಲಸಕ್ಕೆ ಹೋದಿ. 8 ಅವರ್ ನಿಂತು ಕೆಲಸ ಮಾಡೋಕ್ಕೈತಾರಲ್ಲ ಗಾರ್ಮೆಂಟ್ಸ್ ಅಲ್ಲಿ. ಫುಲ್ ಕಾಲು ಉರಿ ಕೆರ್ತ ವೆರಿಕೋಸ್ ಬಂದಿರೋ ನೋಡಿರ್ಬೇಕು. ಕೆರ್ಕಳ್ದ್ರೆ ಮಜಾ, ಇಲ್ಲಾಂದ್ರೆ ನರಕ. ವೆರಿಕೋಸ್ ಬಂದಿರೋ ಫುಲ್ ಕೆರಿಬೇಕು ಸರ್, ಕೆರ್ಕಂಡ್ರೆ ಮಜಾ, ಇಲ್ಲಾಂದ್ರೆ ಆದ್ರೆ ತುಂಬಾ ಕಷ್ಟ ಸರ್. ನಾನು ಸುಮಾರು ಖರ್ಚು ಮಾಡಿ ಸರ್. 8 ವರ್ಷದಿಂದ ಬೇಜಾನ್ ಖರ್ಚು ಮಾಡ್ಬಿಟ್ಟಿದ್ದೀನಿ, ಲೆಕ್ಕನೇ ಇಲ್ಲ. ಆಯಿಂಟ್ಮೆಂಟ್ ಅಂತೆ, ಇಂಜೆಕ್ಷನ್ ಅಂತ ಏನ್ ಬೇಜಾನ್ ಖರ್ಚು ಮಾಡ್ಬಿಟ್ಟಿದ್ದೀನಿ ಸರ್ ನಾನು. ಇದು ತಗೊಂಡು 3 ತಿಂಗಳಿಂದ ಯೂಸ್ ಮಾಡ್ತಾ ನನಗೆ ಫುಲ್ ಆರೋಗ್ಯ ಚೆನ್ನಾಗಿದೆ. ಹಾಸ್ಪಿಟಲ್ಗೆ ಹೋಗೋಣ ಬಿಡು ಅಂತ. ಇದ್ರ ತುಂಬಾ ಅನುಕೂಲ ಆಗಿದೆ ಸರ್. ಎಲ್ಲ ತಗೊಳ್ಳಿ, ಎಲ್ರಿಗೂ ಅನುಕೂಲ ಆಗ್ಲಿ. ತುಂಬಾ ಸರ್ ನನಗೆ ವೆರಿಕೋಸ್ ಆಗಿ 3 ತಿಂಗಳು ತುಂಬಾ ಚೆನ್ನಾಗಿದೆ ಸರ್. 8 ಅವರ್ 14 ಅವರ್ ಕೆಲಸ ಮಾಡಿದ್ರು ಆರಾಮಾಗಿದ್ದೀನಿ ಸರ್. ನಾನು ಮನೆ ಸೆಕೆಂಡ್ ಫ್ಲೋರ್ ಒಂದು ಮನೆ ಸೊಸೈಟಿ ರೇಷನ್ ಕಾರ್ಡ್ ಅಕ್ಕಿ ಕೊಟ್ಟರೆ ನನಗೆ 35 ಕೆಜಿ ಅಕ್ಕಿ, 40 ಕೆಜಿ ಅಕ್ಕಿ ಕೊಡ್ತಾರೆ. ಹೊರಕ್ಕೆ ಆಗ್ತಿರಲ್ಲ ನನ್ನ ಕೈಲಿ. ಇವಾಗ ಈ ಎನರ್ಜಿ ಬೆಲ್ಟ್ ಹಾಕಿದ್ಮೇಲೆ ನನಗೆ ಸುಸ್ತಿ ಆಗಲ್ಲ ಸರ್. ನನಗೆ ಸುಸ್ತಿ ಆಗಲ್ಲ. ತುಂಬಾ ಧನ್ಯವಾದ ಸರ್. ಮಾತ್ರ ಹೇಳ್ಬೇಕು ಅಂದ್ರೆ ಲೆನ್ಸ್ ಸರ್ಗೆ ತುಂಬಾ ಟ್ಯಾಂಕ್ ಹೇಳ್ಬೇಕು ನಾನು. ಯಾಕಂದ್ರೆ ಅವರಿಂದ ನಾನು ಈಗ ಒಳ್ಳೇದಾಗಿರೋದು. ನನಗೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರು, ನಾವು ಯಾವ ದೇವಸ್ಥಾನಕ್ಕೆ ಹೋಗಿ ಹೇಳ್ತೀವಿ, ಅಲ್ಲಿ ಹೋಗ್ಬೇಕು, ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕು, ಕೈ ಮುಟ್ಟಿದೀವಿ, ಅವರಿಂದ ಒಳ್ಳೇದಾಗಿತ್ತು ಅಂತಾರಲ್ಲ, ಅವ್ರ ಹೆಸರು ಹೇಳ್ತೀವಲ್ವಾ. ಹಂಗೆ ನನ್ಗೆ ಲೆನ್ಸ್ ಸರ್ ನನ್ಗೆ ಹೇಳ್ಕೊಟ್ರದ್ ನನಗೆ. ಡೈಲಿ ನೀರ್ ಹಾಕು, ಸ್ಪ್ರೇ ಕಟಿಂಗ್ ಶಾಪ್ ಅಲ್ಲಿ ಹೆಂಗೆ ಸ್ಪ್ರೇ ಹೊಡಿತಾರೆ ಹಂಗೆ ಡೈಲಿ 3 ದಿನ 4 ದಿನ ನೀರ್ ಹಾಕು. ಆ ನೀರ್ನ ಡೈಲಿ 3 ಸಲ 4 ಸಲ ನೀರ್ ಹಾಕು, ಅವಾಗ ನಿನ್ ಕಮ್ಮಿ ಆಗತ್ತೆ ಅಂದ್ರು. ಡೈಲಿ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ. ಅವ್ರ ತರ ಯಾರು ಹೇಳಲ್ಲ ಸರ್ ನನಗೆ, ಯಾವ ಹಾಸ್ಪಿಟಲ್ ಹೇಳಲ್ಲ. ಆ ತರ ನನಗೆ ಗುಣವಾಗಿದೆ ಸರ್. ನನಗೆ ಎಲ್ಲ ತಗೊಳ್ಳಿ, ಎಲ್ರಿಗೂ ಅನುಕೂಲ ಆಗ್ಲಿ, ಎಲ್ಲ ಚೆನ್ನಾಗಿರ್ಲಿ ಸರ್. ಥ್ಯಾಂಕ್ ಯು ಸರ್.